ಮಹಿಳೆಯರ ಈ ಸನ್ನೆಗಳು ಪುರುಷರಿಗೆ ಅತಿ ಇಷ್ಟವಂತೆ. ಸನ್ನೆ ಮಾತುಗಳು. ಹೆಚ್ಚಿನ ಮಹಿಳೆಯರು ತಮ್ಮ ಹುಡುಗರನ್ನು ಮೆಚ್ಚಿಸಲು ಉಡುಗೊರೆ ಕೊಡುವುದು, ಡೇಟಿಂಗ್ ಹೋಗುವುದು, ಅವರನ್ನು ಹಲವಾರು ರೀತಿಯಲ್ಲಿ ಆಶ್ಚರ್ಯಪಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಮಹಿಳೆಯರ ಕೆಲವು ಸರಣಿಗಳು ಹುಡುಗರಿಗೆ ಬಲು ಇಷ್ಟವಂತೆ. ಅವುಗಳಿಂದ ಅವರ ಮನಸ್ಸನ್ನು ಗೆಲ್ಲಬಹುದು. ಪಾದಗಳನ್ನು ಸ್ಪರ್ಶಿಸುವುದು. ಊಟದ ಮೇಜಿನಲ್ಲಿ ಅಥವಾ ಮಂಚದ ಮೇಲೆ ಕುಳಿತಾಗ ನಿಮ್ಮ ಕಾಲ್ಬೆರಳುಗಳಿಂದ ಅವರ ಪಾದಗಳನ್ನು ನಿಧಾನವಾಗಿ ಸ್ಪರ್ಶಿಸಿ. ಈ ಕಚಗುಳಿಯ ಸ್ಪರ್ಶವು ಅವರನ್ನು ಹೆಚ್ಚು ನಗುವಂತೆ ಮಾಡಬಹುದು. ಕೂದಲನ್ನು ಕೆರಳಿಸುವುದು. ಸಾಮಾನ್ಯವಾಗಿ ಪುರುಷರಿಗೆ ಮಹಿಳೆಯರ ಕೂದಲು ಬಲು ಇಷ್ಟ. ಹಾಗೆಯೇ ಅವರು ಅವರ ಕೂದಲನ್ನು ಅತಿ ಹೆಚ್ಚು ಪ್ರೀತಿಸುತ್ತಾರೆ. ನೀವು ಅವರ ಕೂದಲನ್ನು ನಿಧಾನವಾಗಿ ಕೆರಳಿಸುವುದು ಅವರಿಗೆ ಖುಷಿ ನೀಡುತ್ತದೆ. ಅವರ ಸ್ನೇಹಿತರಾಗಿ. ಪುರುಷರಿಗೆ ಕ್ರೀಡೆಗಳು ಬಲು ಅಚ್ಚುಮೆಚ್ಚು. ನೀವು ಅವರೊಂದಿಗೆ ಅವರ ನೆಚ್ಚಿನ ಆಟವನ್ನು ಆಡುವ ಸ್ನೇಹಿತರಾಗಿ ಅವರು ಆನಂದಿಸುವ ಆಟಗಳನ್ನು ನೋಡಲು ಹೋಗಿ. ಪ್ರಾಮಾಣಿಕವಾಗಿರಿ. ಅವರು ಯಾವುದೇ ವಿಷಯದ ಬಗ್ಗೆ ಸಲಹೆ ಕೇಳಿದಾಗ ಪ್ರಾಮಾಣಿಕವಾಗಿ ಉತ್ತರ ನೀಡಿ. ಗೊತ್ತಿಲ್ಲದೇ ಇರುವ ವಿಷಯದ ಬಗ್ಗೆ ನೇರವಾಗಿ ಗೊತ್ತಿಲ್ಲ ಎಂದು ತಿಳಿಸಿ. ಇದು ನಿಮ್ಮಿಬ್ಬರ ನಂಬಿಕೆ ಬೆಳೆಸಲು ಸಹಕಾರಿ. ಮಳೆಯಲ್ಲಿ ನೆನೆಯಿರಿ. ಮಹಿಳೆಯರು ತಮ್ಮ ಹುಡುಗಿ ಅಥವಾ ಕೂದಲಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಎಂದು ಪುರುಷರು ಸಾಮಾನ್ಯವಾಗಿ ನಂಬಿದ್ದಾರೆ. ಆದ್ದರಿಂದ ಮುಂದಿನ ಬಾರಿ ಮೋಡದ ಸ್ಫೋಟ ಸಂಭವಿಸಿದಾಗ ಅವರೊಂದಿಗೆ ನೆನೆಯಿರಿ. ಹೊಸ ಜೋಶ್ ತೋರಿಸಿ. ಜೊತೆಯಲ್ಲಿ ಅಡುಗೆ ಮಾಡಿ. ಪುರುಷರು ತಮ್ಮ ಪಾಕಶಾಲೆಯ ಕೌಶಲ್ಯವನ್ನು ಪ್ರದರ್ಶಿಸಲು ಇಷ್ಟಪಡುತ್ತಾರೆ. ಹಾಗಾಗಿ ವಾರಾಂತ್ಯದ ಅಡುಗೆಯನ್ನು ಯೋಜಿಸಿ. ಅವನು ತನ್ನ ನೆಚ್ಚಿನ ಕಾರ್ಯವನ್ನು ಬೇಯಿಸುವಾಗ ನಿಮ್ಮ ಕೈಗಳಿಗೆ ಕೂದಲಿಗೆ ಹಿಟ್ಟು ಇರಿಸಿಕೊಳ್ಳಿ. ನಂತರ ಅವರೇ ನಿಮ್ಮ ಕೈಗಳನ್ನು ಸ್ವಚ್ಛವಾಗಿರಿಸುತ್ತಾರೆ. ಸ್ವೀಕರಿಸಿ. ಅವನು ಕೆಟ್ಟ ಅಭ್ಯಾಸ ಅಥವಾ ತನ್ನ ಸ್ನೇಹಿತರೊಂದಿಗೆ ರಾತ್ರಿಯ ಯೋಜನೆಗಳ ಬಗ್ಗೆ ನಿಮಗೆ ಸುಳ್ಳು ಹೇಳಿರಬಹುದು. ಆದರೆ ಅವನು ಸಿಕ್ಕಿಬಿದ್ದಾಗ ಮತ್ತು ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸಿದಾಗ ಅದನ್ನು ಸ್ವೀಕರಿಸಿ. ತಬ್ಬಿಕೊಳ್ಳುವುದು. ಅಭದ್ರತೆಗಳು, ಜಗಳಗಳು ಸಾಮಾನ್ಯ. ಕೆಲವೊಮ್ಮೆ ಜಗಳವಾದಾಗ ನಂತರ ಕೆಲವು ಹಳೆಯ ಶೈಲಿಯಲ್ಲಿ ಮುದ್ದಾಡುವಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಮಧ್ಯೆ ಬಿರುಕುಗಳನ್ನು ಸರಿಪಡಿಸುತ್ತದೆ. ಆಗಾಗ ಅವನೊಂದಿಗೆ ನಿಮ್ಮ ಮಂಚದಲ್ಲಿ ಮುದ್ದಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.